ನಮಸ್ಕಾರ. ಕೆಲವರಿಗೆ ಸಮಾಜ ಶಾಂತವಾಗಿರೋದು ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡೋದು ಒಂದು ಚಟ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ಪ್ರತಿಭೆ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ನೀಡಿರುವ ಭೂಮಿಯ ಬಗ್ಗೆನೇ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅಹಿಂಸಾ ಚೇತನರವರು. ಇವರು ಅಹಿಂಸಾ ಚೇತನ ಅಂತ ಹೆಸರಿಟ್ಕೊಂಡು ಈ ರೀತಿ ಹಿಂಸಾತ್ಮಕವಾಗುವಂತ ಹೇಳಿಕೆಗಳನ್ನು ನೀಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಮಟ್ಟಿಗೆ ಅವರನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಆರಾಧಿಸ್ತಾರೆ. ಅವರ 97ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಡೀ ನಾಡು ಹಬ್ಬದಂತೆ ಆಚರಣೆಯನ್ನ ಮಾಡ್ತಾನೆ ಇದೆ. ಅದು ನಿರಂತರವಾಗಿ ಪ್ರತಿದಿನ ಒಂದು ರೀತಿ ಹಬ್ಬ ಅಂತಾನೆ ನಡೀತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಅವರ ಹಾಡುಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಅವರು ಮಾಡಿದಂತಹ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಬೋದು, ಅವರ ಸಿನಿಮಾಗಳ ಮೂಲಕ ಜನರ ಬದುಕಿಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅದರ ಮೇಲೆ. ಹಾಗಿರುವಾಗ ಇಂತಹ ಅಧಿಕ ಪ್ರಸಂಗಿಗಳು ಸರ್ಕಾರ ನೀಡಿರುವಂತಹ ಭೂಮಿಯ ಬಗ್ಗೆನೇ ಪ್ರಶ್ನೆ ಮಾಡೋದಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕಂತ ಹೇಳಿದ್ರೆ ಇವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಥವಾ ಉದ್ದೇಶಪೂರ್ವಕವಾಗಿ ಪ್ರಚಾರದಲ್ಲಿ ಇರೋಗೋಸ್ಕರನೇ ಇಂತಹ ಹೇಳಿಕೆಗಳನ್ನು ನೀಡಿ ಸಮಾಜದಲ್ಲಿ ಅಶಾಂತಿಯನ್ನ ಹುಟ್ಟಾಕುವಂಥದ್ದು, ಆ ಮೂಲಕ ಅಭಿಮಾನಿಗಳಲ್ಲಿ ದ್ವೇಷ, ಅಸೂಯೆ ಮೂರು ಮಾಡುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರೋದು ನಿಜವಾಗಲೂ ಖಂಡನೀಯ ಅಂತಾನೆ ಹೇಳಬೇಕು. ಯಾಕಂತ ಹೇಳಿದ್ರೆ ನಾಡು ಕಂಡಂತಹ, ದೇಶ ಕಂಡಂತಹ ಅತ್ಯದ್ಭುತ ಪ್ರತಿಭೆ ಡಾಕ್ಟರ್ ರಾಜ್ಕುಮಾರ್. ಹಾಗಿರುವಾಗ ಅವರ ಸಮಾಧಿಗಾಗಿ ನೀಡಿರುವಂತಹ ಭೂಮಿ ಏನು ಇರೋ ಅಪ್ಪನ ಮನೆ ಆಸ್ತಿನ, ಅದು ಸಮಾಜದ ಭೂಮಿ. ಸಮಾಜಕ್ಕೆ ಅವರದೇ ಆದಂತಹ ಕಲೆಯ ಮೂಲಕ, ಹೋರಾಟಗಳ ಮೂಲಕ ನೀಡಿರುವಂತಹ ಕೊಡುಗೆ ಅಪಾರವಾಗಿರುವಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ, ಜನ ಒಪ್ಪಿ ಭೂಮಿಯನ್ನ ನೀಡಿದ್ದಾರೆ, ಸಮಾಧಿ ಮಾಡಿದ್ದಾರೆ. ಅಲ್ಲಿ ಪ್ರತಿದಿನ ಹಬ್ಬದಂತೆ ಜನ ಬಂದು ಸೇರ್ತಾರೆ. ಆ ಮೂಲಕ ಹಲವು ಜನರಿಗೆ ಅದು ಕೂಡ ಒಂದು ಬದುಕಿಗೆ ದಾರಿಯಾಗಿದೆ. ಆ ಸಮಾಧಿ ಕೂಡ ಹಲವು ಜನರ ಬದುಕಿಗೆ ದಾರಿಯಾಗಿದೆ. ಹಾಗಿರುವಾಗ ಅದು ಕೊಟ್ಟಿರೋದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡುವಂಥದ್ದು ಇಷ್ಟರ ಮಟ್ಟಿಗೆ ಸರಿ ಅಂತ. ಏನೇ ಆಗಲಿ, ಆನೆ ನಡೀತಾ ಇದ್ರೆ ನಾಯಿ ನರಿಗಳು ಬೊಗಳ್ತಾನೆ ಇರ್ತಾವಂತೆ. ಹಾಗೆ ಅಂತಹ ಅದ್ಭುತ ದೈತ್ಯ ಪ್ರತಿಭೆ ಅವರಿಗೆ ಸಮಾಧಿಯನ್ನ ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿದಿನ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಹಾಗಿರುವಾಗ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಂತಹ ಹೇಳಿಕೆಯನ್ನ ನೀಡಿ ತಾನು ಪ್ರಚಾರದಲ್ಲಿರುವಂಥದ್ದು, ಆ ಮೂಲಕ ಬಹಳಷ್ಟು ಜನರಲ್ಲಿ ಬೇಸರ ಉಂಟು ಮಾಡುವಂಥದ್ದಾಗಿರ್ಬಹುದು, ಈತನ ವಿರುದ್ಧ ಅವರೇ ಹೇಳಿಕೆ ನೀಡುವಂಥದ್ದಾಗಿರ್ಬಹುದು, ಇನ್ನೇನೋ ಮಾಡುವಂಥದ್ದು ಯಾಕೆ ಬೇಕು ಅಂತ. ಇವರ ವೈಯಕ್ತಿಕ ಆಸ್ತಿಯನ್ನಾದರೂ ತಗೊಂಡು ಕೊಟ್ಟಿದ್ದಿದ್ರೆ ಅದು ಪ್ರಶ್ನೆ ಮಾಡಬಹುದು. ಸರ್ಕಾರದ ಭೂಮಿ ಅರ್ಹ ವ್ಯಕ್ತಿಗೆ ಸಮಾಧಿಗೋಸ್ಕರ ನೀಡಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ. ಜನರೇ ಅದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ಇವರು ಯಾರು ಅದರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ? ಏನೇ ಆಗಲಿ, ಇಂತಹ ಹೇಳಿಕೆ ನೀಡುವಂಥವರಿಗೆ ಕಠಿಣವಾಗಿ ಒಂದು ಸಂದೇಶ ನೀಡಬೇಕು. ಯಾಕಂತ ಹೇಳಿದ್ರೆ ಆಗಾಗ ತೆರೆಮರೆ ಆಗಿ ಹೋಗಿರ್ತಾರೆ, ಮತ್ತೆ ಇಂತಹ ಹೇಳಿಕೆಗಳ ಮೂಲಕ ಮತ್ತೆ ಸುದ್ದಿ ಆಗ್ತಾರೆ. ಆ ರೀತಿ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ ಕಾರಣಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಸರಿಯಾಗಿ ಒಂದು ಕಠಿಣವಾದ ಸಂದೇಶ ಹೋಗಬೇಕು. ಬೇಕಾಬಿಟ್ಟಿಯಾಗಿ ಹೇಳಿಕೆ ನೀಡುವಂಥದ್ದು, ಯಾರೇ ಆಗಿರಲಿ ಹೇಳಿಕೆ ನೀಡುವಂಥದ್ದು ಸರಿಯಲ್ಲ. ಧನ್ಯವಾದಗಳು.